ಹಾಯ್ ಹಲೋ ವೆಲ್ ಎಲ್ಲರೂ ಗೊತ್ತಿರೋ ಹಾಗೇನೆ ಆ್ಯಪಲ್ ಅವ್ರದ್ದು WWDC24 ಈವೆಂಟ್ ನಡೀತಾ ಇದೆ ಆ್ಯಂಡ್ ಈ ವರ್ಷ ಕೂಡ ಹೊಸ ಅಪ್ಡೇಟ್ಗಳನ್ನು ಆ್ಯಪಲ್ ಅವರು ರಿಲೀಸ್ ಮಾಡ್ತಿದ್ದಾರೆ. ಬೀಟ್ ಫ್ರಮ್ ಮ್ಯಾಕ್ OS ಅಂತ ಇರ್ಬೋದು, ಐಫೋನ್ 18 ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ವಾಚ್ OS ಇರ್ಬೋದು, ಎಲ್ಲ OS ಅಲ್ಲೂ ಕೂಡ ಅವರು ಒಂದೊಂದೇ ಅಪ್ಡೇಟ್ಗಳನ್ನು ಆದಷ್ಟು ಬೇಗ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ಯೂಸರ್ಸ್ಗಳಿಗೆ ಒಂಥರ ಫನಿ ಅನ್ನಿಸ್ಬೋದು, ಬಟ್ ಆ್ಯಪಲ್ ಅವ್ರಿಗೆ ನಿಜವಾಗ್ಲೂ ಹಬ್ಬ ಇದು. ಆ್ಯಂಡ್ ಫಸ್ಟ್ ಟೈಮ್ ಕ್ಯಾಲ್ಕುಲೇಟರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಐಫೋನಲ್ಲಿ ಆ್ಯಪ್ಸ್ಗಳನ್ನು ಹೈಡ್ ಕೂಡ ಮಾಡ್ಬೋದು. ಸೊ ಯಾರೆಲ್ಲ ಆ್ಯಂಡ್ರಾಯ್ಡ್ ಯೂಸರ್ಸ್ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿ, ಆ್ಯಂಡ್ ಐಫೋನ್ ಯೂಸ್ ಮಾಡ್ತೀರಾ ಅಂದರೆ ದಯವಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡಿ. ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಸೊ ನಾನು ಆಗಲೇ ಹೇಳಿದಾಗೇ ಸಾಫ್ಟ್ವೇರ್ ರಿಲೇಟೆಡ್ ಈವೆಂಟ್ ಇದು ಆ್ಯಕ್ಚುಲಿ WWDC ಅಂತ ಎವ್ರಿ ಇಯರ್ ನಡೆಯುತ್ತೆ. ಸೊ ಸುಮಾರು ಅಪ್ಡೇಟ್ಸ್ಗಳು ಆಲ್ರೆಡಿ ಇಂಟರ್ನೆಟೆಲ್ಲ ಹೊರಾಡ್ತಿದೆ ಆ್ಯಂಡ್ ಕೆಲವೊಂದು ಫೀಚರ್ಸ್ಗಳು ನಂಗೆ ತುಂಬಾ ಇಂಟ್ರೆಸ್ಟ್ ಆಗಿದೆ. ಆ್ಯಂಡ್ ಮೇಯ್ನಾಗಿ ಇದು ಬೀಟಾ ವರ್ಷನಿಗೆ ಬಿಡ್ತಾ ಇರೋದು. ಸೊ ಬೀಟಾ ವರ್ಷನ್ ಅಂತ ಹೇಳಿದರೆ ಅಲ್ಲಿ ಕೆಲವೊಂದು ಬಗ್ಸ್ಗಳೆಲ್ಲ ಇರುತ್ತೆ. ಸೊ ಇಮಿಡಿಯೇಟಾಗಿ ಹೋಗಿ ಅಪ್ಡೇಟನ್ನು ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ದಿನ ಕಾದು ನೋಡಿದ್ರೆ ನಿಮಗೆ ಒಳ್ಳೆ ಸ್ಟೇಬಲ್ ಆಗಿರೋಂಥ ವರ್ಷನ್ಸ್ಗಳನ್ನ ಬಿಡ್ತಾರೆ, ಆಮೇಲೆ ನೀವು ಅಪ್ಡೇಟ್ ಮಾಡ್ಕೋಬೋದು. ಐ ವೋಂಟ್ ರೆಕಮೆಂಡ್ ಟು ಗೋ ಆ್ಯಂಡ್ ಅಪ್ಡೇಟ್ ಫಾರ್ ದ ಬೀಟಾ ವರ್ಷನ್. ಸೊ ದಟ್ ಇಸ್ ಒನ್ ಥಿಂಗ್. ಮೇಯ್ನಾಗಿ ಐಫೋನಲ್ಲಿ iOS 18 ರಿಲೀಸ್ ಮಾಡ್ತಿದ್ದಾರೆ. ಅದರಲ್ಲಿ ಯಾವ ಫೀಚರ್ಸ್ಗಳಿದೆ ಅಂತ ನಾನು ಹೇಳ್ತೀನಿ. ತಪ್ಪದೆ ರೇಡಿಯೋ ಸಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲನೇ ಫೀಚರ್ಸ್ ಏನಪ್ಪ ಅಂತ ಹೇಳಿದ್ರೆ ಹೈಡ್ ಆ್ಯಂಡ್ ಲಾಕ್ ಯೋರ್ ಆ್ಯಪ್ ಅಂತ. ಸೊ ಬೇಸಿಕಲಿ ಐಫೋನ್ ಯಾರ್ಯಾರು ಯೂಸ್ ಮಾಡ್ತೀರಾ ಅವರೆಲ್ಲ ಆ್ಯಪ್ಗಳನ್ನು ಹೈಡ್ ಮಾಡೋದು ತುಂಬ ಕಷ್ಟ. ಥರ್ಡ್ ಪಾರ್ಟಿ ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೈಡ್ ಮಾಡಬೇಕಾಗುತ್ತೆ ನಿಮ್ಮ ಫೈಲ್ಸ್ಗಳನ್ನು, ನಿಮ್ಮ ಫೋಟೋಸ್ಗಳನ್ನು. ಈಗ ಅದರ ಅವಶ್ಯಕತೆ ಇಲ್ಲ. ಈಗ ಸಿಂಪಲ್ ಆಗಿ ನಿಮ್ಮ ಯಾವುದೇ ಒಂದು ಆ್ಯಪನ್ನು ನೀವು ಹೈಡ್ ಮಾಡಬೇಕಾದ್ರೆ ಡಬಲ್ ಪ್ರೆಸ್ ಮಾಡಿಕೊಂಡ್ರೆ ನಿಮ್ಗೆ ಆಪ್ಷನ್ ಸಿಗುತ್ತೆ ಹೈಡ್ ಮಾಡೋದು, ಆ್ಯಂಡ್ ಅದು ಹೋಗಿ ನಿಮ್ಮ ಹಿಡನ್ ಫೋಲ್ಡರ್ಸಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಅದನ್ನು ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಯಾರ್ಯಾರು ಸೀಕ್ರೆಟಾಗಿ ಫೈಲ್ಸ್ ಎಲ್ಲ ಮೇಂಟೈನ್ ಮಾಡ್ತೀರ ಅಂದರೆ ಈಗ ಐಫೋನಲ್ಲೂ ಕೂಡ ಆಪ್ಷನ್ಸ್ ಇದೆ. ಆ್ಯಂಡ್ರಾಯ್ಡ್ ಯೂಸರ್ಸಲ್ಲಿ ಆಲ್ರೆಡಿ ಇದೆಲ್ಲ ಫೀಚರ್ಸ್ ಇದೆ, ಸೊ ಅವ್ರಿಗೇನು ಇದು ವಸ್ತು ಅಂತ ಅನಿಸಲ್ಲ. ಬಟ್ ಐಫೋನಲ್ಲಿ ಆ್ಯಂಡ್ ದೇ ಆರ್ ಇಂಟ್ರೊಡ್ಯೂಸಿಂಗ್ ದಿಸ್ ನ್ಯೂ ಫೀಚರ್. ಆ್ಯಂಡ್ ಲಾಕ್ ಸ್ಕ್ರೀನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಏನಂತ ಹೇಳಿದ್ರೆ ನೀವು ಲಾಕ್ ಆಗಿದ್ದಾಗ ಫೋನಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಟಾರ್ಚ್ ಇದೆ ಆ್ಯಂಡ್ ರೈಟ್ ಸೈಡಲ್ಲಿ ನಿಮಗೆ ಕ್ಯಾಮ್ರಾ ಸಿಗುತ್ತೆ. ಈಗ ಅದನ್ನು ಕೂಡ ಕಸ್ಟಮೈಸ್ ಮಾಡ್ಬೋದು. ಮುಂಚೆ ಆ ಫೀಚರ್ಸ್ ಇರಲಿಲ್ಲ, ಈಗ ಲಾಕ್ ಸ್ಕ್ರೀನಲ್ಲೂ ಕೂಡ ಆ ಫೀಚರ್ಸ್ ಬಂದಿದೆ. ಆ್ಯಂಡ್ ಮೂರನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಹೋಮ್ ಸ್ಕ್ರೀನ್. ಸೊ ಐಫೋನಲ್ಲಿ ಎಲ್ರಿಗೂ ಒಂದೇ ಒಂದು ಟೆನ್ಷನ್ ಏನಪ್ಪ ಅಂದರೆ ಹೋಮ್ ಸ್ಕ್ರೀನಲ್ಲಿ ಇರುವಂಥ ಆ್ಯಪ್ಸ್ಗಳನ್ನು ಕಸ್ಟಮೈಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಈ ಅಪ್ಡೇಟ್ ನಂತರ ನಿಮ್ಮ ಹೋಮ್ ಸ್ಕ್ರೀನನ್ನು ನೀವು ನೀಟಾಗಿ ಕಸ್ಟಮೈಸ್ ಮಾಡ್ಬೋದು. ಸೊ ನೀವು ಕಸ್ಟಮೈಸ್ ಮಾಡಬೇಕಾದ್ರೆ ನಿಮಗೆ 4 ಮೋಡ್ ಸಿಗುತ್ತೆ. ನಿಮಗೆ ಒಂದು ಆಟೋಮೆಟಿಕ್ಕು, ಡಾರ್ಕ್, ಲೈಟ್, ಇನ್ನೊಂದು ಟಿಲ್ಟೆಡ್ ಅಂತ ಹೇಳಿ. ಅಂದರೆ ನಿಮ್ಮ ಡೆಸ್ಕ್ಟಾಪ್ನ ಕಲರ್ನ ಮ್ಯಾಚ್ ಮಾಡ್ಕೊಂಡು ನಿಮ್ಮ ಐಕಾನ್ಸ್ ಕಲರ್ಸನ್ನು ನೀವು ಚೇಂಜ್ ಮಾಡ್ಬೋದು. ಯೂಶ್ವಲಿ ಡೆಸ್ಕ್ಟಾಪ್ನ ನಾವು ಐಫೋನಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಆದರೆ ಇನ್ಮೇಲೆ ನೀವು ನಿಮ್ಮ ಐಕಾನ್ಸ್ ಕಲರನ್ನು ಕೂಡ ನೀವು ನೀಟಾಗಿ ಚೇಂಜ್ ಮಾಡೋದು. ಆಮೇಲೆ ಕೆಲವೊಂದು ವಿಜಿಟ್ಸ್ನೆಲ್ಲ ನೀವು ನೀಟಾಗಿ ಕಸ್ಟಮೈಸ್ ಮಾಡ್ಬೋದು. ಇವೆಲ್ಲ ಆಪ್ಷನ್ಸ್ ಮೊದಲು ಇರಲಿಲ್ಲ, ಇವಾಗ ಇದರ ಸುಮಾರು ಅಪ್ಡೇಟ್ಗಳು ನಿಮಗೆ ಈ ಸಲ ನಿಮಗೆ ಸಿಗುತ್ತೆ. ಸೊ ಒಂದು ಹೊಸ ರೀತಿ ಒಂದು ಅಪ್ಡೇಟ್ ಆಗಿ ಹೊಸ ರೀತಿ ಡೆಸ್ಕ್ಟಾಪು, ಹೊಸ ರೀತಿ ಹೋಮ್ ಸ್ಕ್ರೀನ್ನ ನೀವು ಸೇವ್ ಮಾಡ್ಕೋಬೋದು. ಎಲ್ಲದಕ್ಕಿಂತ ಮೇಯ್ನಾಗಿ ಕಂಟ್ರೋಲ್ ಸೆಂಟರ್ ಏನಿದೆಯಲ್ಲ, ಸೊ ಅದು ಈಗ ಮತ್ತೆ ಅವರು 3 ಪೇಜಸನ್ನು ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಮ್ಯೂಸಿಕ್ ಪ್ಲೇಲಿಸ್ಟನ್ನು ಆ್ಯಡ್ ಮಾಡ್ಬೋದು. ಇನ್ನು ಕೆಲವಾರು ಪೇಜಸ್ನ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಮುಂಚೆ ಅದನ್ನು ಕಸ್ಟಮೈಸ್ ಮಾಡೋಕ್ಕಾಗ್ತಿಲ್ಲ, ಅದು ಕೂಡ ಈಗ ಕಸ್ಟಮೈಸ್ ಮಾಡ್ಬೋದು. ಸೊ ಈ 3 ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಅವರು iOS 18 ರಿಲೀಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಏನಪ್ಪ ಇಂಟ್ರೆಸ್ಟಿಂಗ್ ಅಂದರೆ ಕ್ಯಾಲ್ಕುಲೇಟರ್. ಸೊ ಯಾರ್ಯಾರು ಐಪ್ಯಾಡ್ ಯೂಸ್ ಮಾಡ್ತಿರಲ್ಲ, ನಿಮಗೆ ಅದರಲ್ಲಿ ಕ್ಯಾಲ್ಕುಲೇಟರ್ ಇರಲಿಲ್ಲ ಆ್ಯಂಡ್ ಈಗ ಫಸ್ಟ್ ಟೈಮ್ ಕ್ಯಾಲ್ಕುಲೇಟರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಏನಪ್ಪ ಇದು ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ, ಬಟ್ ಇದರಲ್ಲಿ ಅಂಥದ್ದೇನು ಹೊಸ ಫೀಚರ್ಸ್ ನನಗೆ ಗೊತ್ತಿಲ್ಲ, ಬೇಸಿಕ್ ಕ್ಯಾಲ್ಕುಲೇಟರ್ ಅಷ್ಟೇ. ಬಟ್ ಅದರಲ್ಲಿ ಏನಂತ ಹೇಳಿದ್ರೆ ನಿಮ್ಗೊಂದು ಈಗ ಡಿಫ್ರೆಂಟ್ ಮೋಡ್ಸ್ ಬರ್ತವೆ. ಒಂದು ಸೈಂಟಿಫಿಕ್ಕು, ಇನ್ನೊಂದು ಕನ್ವರ್ಟರ್ ಬೇಸಿಕ್ಲಿ ನೀವು ಕರೆನ್ಸಿಯನ್ನು ಕನ್ವರ್ಟ್ ಮಾಡಬೇಕಾದ್ರೆ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಮ್ಯಾಥ್ ನೋಟ್ಸ್ ಅಂತ ಹೇಳಿ. ಸೊ ಏನಪ್ಪ ಇದು ಮ್ಯಾಥ್ ನೋಟ್ಸ್ ಅಂತ ಹೇಳಿದರೆ, ನೀವು ಇವಾಗ ಬೇಸಿಕಲಿ ನೀವು ಏನಾದ್ರು ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ನೀವು ಇವಾಗ 2+2 ಅಂತ ಹಾಕಿದ್ರೆ ಈಕ್ವಲ್ಸ್ ಹಾಕಿದ ತಕ್ಷಣ AI ಮುಖಾಂತರ ಅದು ಆಟೋಮೆಟಿಕಾಗಿ ನಿಮಗೆ ಆನ್ಸರ್ಸ್ ಕೊಡುತ್ತೆ. ಸೊ ನೀವು ಯಾವುದೇ ಒಂದು ಡಿಫಿಕಲ್ಟ್ ಫಾರ್ಮುಲಾಸ್ ಹಾಕಿದ್ರೂ ಕೂಡ ಅದು ಇನ್ಸ್ಟೆಂಟಾಗಿ ನಿಮಗೆ ಆನ್ಸರ್ನ ಕೊಡುತ್ತೆ. ಆ್ಯಂಡ್ ಇಟ್ ಇಸ್ ಅ ರಿಟರ್ನ್ ಫಾರ್ಮ್ಯಾಟ್. ಸೊ ನಿಮ್ಗೆ ಅದು ಇನ್ನೂ ಕೂಡ ಒಂದು ಯೂಸರ್ ಫ್ರೆಂಡ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಲ್ಕುಲೇಟರ್. ಸೊ ಇದು ಹೊಸದಾಗಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ವಿಚ್ ಇಫ್ ಯು ಆರ್ ರಿಯಲಿ ಇಂಟು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗಳಿಗೆಲ್ಲ ತುಂಬ ಐಪ್ಯಾಡ್ ಯೂಸ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ನ್ಯೂ ಫೀಚರ್ ದೇ ಆರ್ ಇಂಟ್ರೊಡ್ಯೂಸಿಂಗ್. ಮೊದಲನೇದಾಗಿ ಒಂದು ಕಾಲ್ ರೆಕಾರ್ಡಿಂಗ್, ಇವಾಗ ಐಫೋನ್ ಯೂಸರ್ಸ್ಗೆಲ್ಲ ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು. ಅದು ಮತ್ತೆ ಅದನ್ನು ಆ ಫಾರ್ಮ್ಯಾಟು ಟ್ರಾನ್ಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಅದು MP3 ಫಾರ್ಮ್ಯಾಟ್ ಯಾವ ರೀತಿ ಸೇವ್ ಆಗುತ್ತೆ ಅನ್ನೋದು ಇನ್ನೂ ಡೀಟೇಲ್ಸ್ ಬಿಟ್ಟಿಲ್ಲ ಅವರು. ಸೊ ಅದೊಂದು ಇದೆ. ಆ್ಯಂಡ್ ಇನ್ನೊಂದು ಐ ಟ್ರ್ಯಾಕಿಂಗ್. ಸೊ ಯೂಶ್ವಲಿ ಅದು ಆ್ಯಪಲ್ ವಿಷನ್ ಪ್ರೋವಲ್ಲಿ ಬರುತ್ತೆ ಐ ಟ್ರ್ಯಾಕಿಂಗ್. ಸೊ ನೀವು ಇನ್ಮೇಲೆ ಫ್ಯೂಚರಲ್ಲಿ ನಿಮ್ಮ ಕಣ್ಣು ಮುಖಾಂತರ ನೀವು ಐಫೋನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಕೆಲವೊಂದು ಡಾಟ್ಸ್ಗಳನ್ನು ಕಾನ್ಫಿಗರೇಷನ್ಸ್ ಇದ್ದಾವೆ, ಡಾಟ್ಸ್ನೆಲ್ಲ ನೀವು ಕರೆಕ್ಟಾಗಿ ಆಕ್ಸೆಸ್ ಎಲ್ಲ ಮಾಡಿದ್ರೆ ನಿಮ್ಮ ಕಣ್ಣಿನ
ಒಂದು ವೈಬ್ರೇಷನ್ಸ್ ಇಲ್ಲ ಒಂದು ರೆಪ್ಪೆನೆಲ್ಲ ಡಿಟೆಕ್ಟ್ ಮಾಡಿಕೊಂಡು ಮೋಷನ್ ಸೆನ್ಸರ್ನ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಿಮ್ಮ ಐಫೋನ್ ಫೀಚರ್ಸ್ಗಳನ್ನು ನೀವು ಚೇಂಜಸ್ ಮಾಡಿಸ್ಕೋಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಕೂಲೆಸ್ಟ್ ಅಪ್ಡೇಟ್ ವಿಚ್ ಇಸ್ ಅತಿ ಶೀಘ್ರದಲ್ಲಿ ನಿಮ್ಮ ಐಫೋನ್ಸಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಕೆಲವೊಂದು ದಿನ ಸಣ್ಣ ಸಣ್ಣ ಆ್ಯಪ್ಸ್ಗಳಲ್ಲಿ ಅವ್ರು ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಹೊಸ ಆ್ಯಪ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಪಾಸ್ವರ್ಡ್ಗಳನ್ನು ಸೇವ್ ಮಾಡೋದಕ್ಕೆ. ಸೊ ಯಾರ್ಯಾರು ನಿಮ್ಮ ಕ್ರೋಮಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಬ್ಯಾಂಕ್ದು ಈ ಥರ ಸುಮಾರು ಪಾಸ್ವರ್ಡ್ಗಳನ್ನು ನೀವು ಪ್ರತಿ ಸಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಆ್ಯಪಲ್ಲಿ ನೀವು ಸೇವ್ ಮಾಡೋದು ಇಟ್ ಇಸ್ ಹೈಲಿ ಸೆಕ್ಯೂರ್. ಆ್ಯಂಡ್ ನಿಮಗೆ ಇದು ಈಸಿಯಾಗಿ ನಿಮ್ಮ ಮ್ಯಾಕ್ಗಳಲ್ಲಿ ಆಕ್ಸೆಸ್ ಮಾಡ್ಬೋದು, ಜೊತೆಗೆ ಐಫೋನ್ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಒಂದು ಆ್ಯಪ್ ಇವಾಗ ಮೊದಲು ಥರ್ಡ್ ಪಾರ್ಟಿಯಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇಟ್ ವಾಸ್ ನಾಟ್ ದಟ್ ಸೇಫ್. ನಾವು ಆ್ಯಪಲ್ ಅವರೇ ಹೊಸ ಪಾಸ್ವರ್ಡ್ ಪ್ರೊಟೆಕ್ಷನ್ ಆ್ಯಪ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈಗ ಗೇಮಿಂಗ್ ಆಡೋರಿಗೆ ತುಂಬಾ ಒಂದು ಒಳ್ಳೆ ಫೀಚರ್ ಬಿಡ್ತಿದ್ದಾರೆ, ದಟ್ ಇಸ್ ಗೇಮ್ ಮೋಡ್ ಅಂತ ಹೇಳಿ. ಸೊ ನೀವು ಗೇಮ್ ಮೋಡನ್ನು ನೀವು ಆನ್ ಮಾಡಿಕೊಂಡ್ರೆ ನೀವು ಗೇಮ್ ಆಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಆ್ಯಪು ವರ್ಕೌಟ್ ಆಗಲ್ಲ. ಸೊ ಇದೊಂಥರ ಕಸ್ಟಮೈಸೇಷನ್ ಆ್ಯಂಡ್ ಆಪ್ಟಿಮೈಸೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಅವರು ಹೊಸ ಫೀಚರ್ಸನ್ನು ಬಿಡ್ತಾ ಇರೋದು. ಸೊ ಗೇಮಿಂಗ್ ಯಾರ್ಯಾರು ಆಡ್ತಾರೆ ಅವ್ರಿಗೆಲ್ರಿಗೂ ಒಂದು ಒಳ್ಳೆ ಫೀಚರು. ಆ್ಯಂಡ್ ನೆಕ್ಸ್ಟ್ ಬಂದು ಫೋಟೋ ಗ್ಯಾಲರೀಸ್. ದಿಸ್ ಇಸ್ ಒನ್ ಆಫ್ ದಿ ಐ ಥಿಂಕ್ ಫನ್ನಿಯಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಯೂಶ್ವಲಿ ಆ್ಯಂಡ್ರಾಯ್ಡ್ ಫೋನ್ಸ್ ಯಾರ್ಯಾರು ಯೂಸ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಆರ್ಗನೈಸ್ಡ್ ಆಗಿರೋಂಥ ಒಂದು ಫೋಟೋ ಗ್ಯಾಲರಿ ಆಲ್ರೆಡಿ ಅವ್ರ ಫೋನಲ್ಲಿದೆ. ಬಟ್ ಆ್ಯಪಲಲ್ಲಿ ಇನ್ಮೇಲೆ ನಿಮಗೆ ನೀಟಾಗಿ ಒಂದು ಫೋಟೋ ಗ್ಯಾಲರಿ ಆರ್ಗನೈಸ್ಡ್ ವೇಯಲ್ಲಿ ಇರುತ್ತೆ. ಇಯರ್ ವೈಸು, ಆಮೇಲೆ ಫೇಸ್ ವೈಸು, ಈ ಥರ ಸುಮಾರು ಕಸ್ಟಮೈಸ್ಡ್ ಒಂದು ಫೋಟೋ ಗ್ಯಾಲರಿನ ನೀವೀಗ ನೋಡ್ಬೋದು. ಐ ಥಿಂಕ್ ಇಸ್ ಲೇಟೆಸ್ಟ್ ಅಪ್ಡೇಟಲ್ಲಿ ನಿಮಗೆ ಸಿಗುತ್ತೆ ಆದಷ್ಟು ಬೇಗ. ಆಲ್ರೆಡಿ ಎಲ್ಲ ಫೋನ್ಸಲ್ಲಿ ಬರ್ತಿದೆ, ಬಟ್ ಈ ಅಪ್ಡೇಟ್ ಜೊತೆಗೆ ಇನ್ನೂ ಒಂದು ಅಡ್ವಾನ್ಸ್ ಲೆವೆಲ್ ನಿಮಗೆ ಸಿಗುತ್ತೆ. ಆ್ಯಂಡ್ ಕೊನೆಯದಾಗಿ ಅವ್ರು ಏನಪ್ಪ ಬಿಡ್ತಿದ್ದಾರೆ ಅಂತ ಹೇಳಿದರೆ AI. ಈಗ ಬರೋವಂಥ ಎಲ್ಲ ಫೋನ್ಸ್ಗಳಲ್ಲೂ AI ಇಂಟಿಗ್ರೇಷನ್ಸ್ ಇದೆ ಅಲ್ವಾ. ಸೊ ಆ್ಯಪಲ್ ಕೂಡ AI ಇಂಟಿಗ್ರೇಷನ್ಸ್ನ ಬಿಡ್ತಾ ಇದ್ದಾರೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಲ್ಲ, ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ವಿಚಿತ್ರವಾಗಿದೆ ಅಲ್ಲ. ಅವ್ರದ್ದೇ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಹೆಸರಲ್ಲಿ ಅವ್ರು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಪ್ಪ ಹೊಸ್ತು ಅಂತ ಕೇಳಿದ್ರೆ, ಇನ್ಮೇಲೆ ಸಿರಿ ಹತ್ರ ನೀವು ಡೈರೆಕ್ಟಾಗಿ ChatGPT ಇಂಟಿಗ್ರೇಟ್ ಮಾಡಿದ್ದಾರೆ. ಸಿರಿ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಯೂಶ್ವಲಿ ನೀವು ವಾಯ್ಸ್ ಕೊಟ್ಟು ನೀವು ಕರೀತೀರ, ಹೇ ಸಿರಿ ಅಂತ ಕರೀತಿರಲ್ಲ, ಇನ್ಮೇಲೆ ಜಸ್ಟ್ ಟೈಪ್ ಮಾಡಿದ್ರೆ ನಿಮಗೆ ChatGPT ಮುಖಾಂತರ ನಿಮಗೆ ಎಲ್ಲ ಥರದ್ದು ಆನ್ಸರ್ಸ್ಗಳು ಸಿಗುತ್ತೆ. ಆ್ಯಂಡ್ ಸೊ ಯಾವ ರೀತಿ ಇರುತ್ತೆ ಸಿರಿ ಮತ್ತು ChatGPT ಇಂಟಿಗ್ರೇಷನ್ಸ್, ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇನ್ನು ಮಿಕ್ಕಿದ್ದು ಬಂದು ನಿಮ್ಮ ಟೆಕ್ಸ್ಟಿಂಗ್ ಫಾರ್ಮ್ಯಾಟ್ಸ್ಗಳೆಲ್ಲ AI ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇನ್ಮೇಲೆ ನಿಮಗೆ ಇಮೇಲ್ ಡ್ರಾಫ್ಟ್ ಮಾಡಬೇಕಾದ್ರೆ ಇಲ್ಲ ಯಾರಿಗಾದ್ರೂ ಮೆಸೇಜ್ ಕಳಿಸ್ಬೇಕಾದ್ರೆ ಎಲ್ಲವೂ ನಿಮಗೆ AI ಇನ್ಮೇಲೆ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಇವಾಗ ಯಾವುದಾದ್ರೂ ನಿಮ್ಮ ಫ್ರೆಂಡ್ಗೆ ಒಂದು ಬರ್ಡೇ AI ಜನರೇಟೆಡ್ ಇಮೇಜ್ಗಳನ್ನು ಯೂಸ್ ಮಾಡಿಕೊಂಡು ವಿಶಸ್ ಮಾಡಬೇಕಂದ್ರೂ ಅದು ಕೂಡ ತುಂಬಾ ಈಸಿ. ಯಾಕಂತ ಹೇಳಿದರೆ AI ಜನರೇಟೆಡ್ ಇಮೇಜಸ್ನ ಕೂಡ ನೀವು ಈಸಿಯಾಗಿ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ಕೋಬೋದು. ಈ ಥರ ಸುಮಾರು ಸಣ್ಣ ಪುಟ್ಟದೆಲ್ಲ ಆಲ್ರೆಡಿ ನಾವು ಆ್ಯಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಬಟ್ ಆ್ಯಪಲಲ್ಲಿ ಮೇ ಬಿ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಅವರು ಕರೀತಾ ಇದ್ದಾರೆ. ಇನ್ನು ಕೆಲವೊಂದು iOSನ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಮೇಯ್ನಾಗಿ ನೀವು ಮ್ಯಾಕ್ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತೀರಾ, ಮ್ಯಾಕ್ಬುಕ್ಕನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ನಿಮ್ಗೆ ಇಲ್ಲಿ ಒಂದು ಹೊಸ ಫೀಚರ್ಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಏನು ಐಫೋನ್ ಇದೆಯಲ್ಲ ಅದನ್ನ ಎಕ್ಸಾಕ್ಟಾಗಿ ಮಿರರ್ ಟು ಮಿರರ್ ನೀವು ನಿಮ್ಮ ಡೆಸ್ಕ್ಟಾಪಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಸ್ಮಾಲ್ ವರ್ಷನ್, ಅಂದರೆ ನೀವು ಇನ್ಮೇಲೆ ಫೋನ್ ಮುಟ್ಟೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮ್ಯಾಕ್ಬುಕ್ಕಲ್ಲೇ ನೀವು ನಿಮ್ಮ ಫೋನ್ದು ಏನೇನು ಸಿಸ್ಟಮ್ಸ್ ಎಲ್ಲ ಸಿಂಕ್ ಆಗುತ್ತೆ. ಆ್ಯಂಡ್ ಎವ್ರಿ ಫೀಚರ್ಸನ್ನು ನೀವು ನೀಟಾಗಿ ಆಪ್ರೇಟ್ ಮಾಡ್ಬೋದು. ಇಟ್ ಈಸ್ ಕಾಲ್ಡ್ ಆ್ಯಸ್ ಐಫೋನ್ ಮಿರರಿಂಗ್ ಅಂತ ಹೇಳಿ ಒಂದು ಹೊಸ ಫೀಚರ್ಸು. ಮೇ ಬಿ ಯಾರ್ಯಾರು ಮೊಬೈಲ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ವೋ ಅವರ ನೀಟಾಗಿ ಡೆಸ್ಕ್ಟಾಪಲ್ಲೇ ಯೂಸ್ ಮಾಡಿ. ಮೇ ಬಿ ಐ ಥಿಂಕ್ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಎಲ್ಲ ಆಫೀಸ್ ಹೋಗೋರಿಗೆಲ್ಲ ಈಸಿ ಆಗುತ್ತೆ. ಸುಮ್ಮನೆ ಫೋನ್ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ನೀವು ಮ್ಯಾಕ್ಬುಕ್ಕಲ್ಲೇ ನಿಮ್ಮ ಫೋನನ್ನು ಆಪ್ರೇಟ್ ಮಾಡ್ಕೋಬೋದು. ಎಲ್ಲ ಥರದ್ದು ಸಿಂಕ್ ಪ್ರಾಪರಾಗಿ ಆಗಿರುತ್ತಂತೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಯಾರೆಲ್ಲ ಏರ್ಪಾಡನ್ನು ಯೂಸ್ ಮಾಡ್ತಿರಲ್ಲ, ಸೊ ಅವ್ರಿಗೆ ಒಂದು ಒಳ್ಳೆ ಫೀಚರ್ಸ್ ಇದೆ. ಯಾಕಂದರೆ ಯೂಶ್ವಲಿ ನಾವು ಟ್ಯಾಪ್ ಮಾಡ್ತೀವಲ್ಲ, ಏನಾದರೂ ರಿಸೀವ್ ಮಾಡಬೇಕಾದ್ರೆ ಇವೆಲ್ಲ ನಾವು ಟ್ಯಾಪ್ ಮಾಡ್ಕೊಂಡು ಆನ್ಸರ್ ಮಾಡ್ತೀವಿ. ಬಟ್ ಇನ್ಮೇಲೆ ಯಾರಾದರೂ ನಿಮಗೆ ಕಾಲ್ ಮಾಡಿದ್ರೆ ನೀವು ಏರ್ಪಾಡನ್ನು ಯೂಸ್ ಮಾಡ್ತಿದ್ದೀರ ಅಂತೇಳಿ ಜಸ್ಟ್ ಈ ಥರ ತಲೆನ ಶೇಕ್ ಮಾಡಿ ಸೊ ಕಾಲ್ ರಿಸೀವ್ ಆಗುತ್ತೆ. ಅಂತ ಹೇಳಿದ್ರೆ ಕಾಲ್ ಕಟ್ಟಾಗೋಗುತ್ತೆ. ಸೊ ಎಸ್ಸು ನೋವಲ್ಲೇ ಎಲ್ಲ ಇದೆ ಈಗ. ಸೊ ಒಂದು ಹೊಸ ಟೆಕ್ನಾಲಜಿನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ನಿಮ್ಮ ಐ ಥಿಂಕ್ ನಿಮ್ಮ ಹೆಡ್ ಶೇಕನ್ನು ಯಾವ ರೀತಿ ಸಿಂಕ್ ಮಾಡಿಕೊಂಡು ಒಂದು ಕಾಲ್ಸ್ ರಿಸೀವ್ ಮಾಡೋದು, ಸಿರಿ ಜೊತೆ ಮಾತಾಡೋದು, ಇವೆಲ್ಲವೂ ಒಂದು ಹೊಸ ಹೊಸ ಫೀಚರ್ಸ್ಗಳನ್ನು ಅವರು ನಿಮ್ಮ ಏರ್ಪಾಡಲ್ಲಿ ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಸಿ ಯಾವ ರೀತಿ ಬರುತ್ತೆ ಅಂತ. ಆ್ಯಂಡ್ ಕೊನೆಯದಾಗಿ ಆ್ಯಪಲ್ ವಿಷನ್ ಪ್ರೋ. ಸೊ ಯೂಶ್ವಲಿ ನೀವು ನೋಡಿರ್ತೀರ ಆ್ಯಪಲ್ ವಿಷನ್ ಪ್ರೋ ಅಂತೂ ಐ ಥಿಂಕ್ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಸೊ ಸುಮಾರು US ಅಲ್ಲಿ ಆಲ್ರೆಡಿ ಇಟ್ಸ್ ವೆರಿ ಪಾಪ್ಯುಲರ್ ಆ್ಯಂಡ್ ಮೋಸ್ಟ್ ಆಫ್ ದ ಮೆಡಿಕಲ್ ಫೀಲ್ಡ್ಗಳಲ್ಲೆಲ್ಲ ಯೂಸ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಈಗೇನಪ್ಪ ಅಂತ ಹೇಳಿದ್ರೆ, ಮೇ ಬಿ ಇವಾಗ ಹೊಸ ಟೆಕ್ನಾಲಜಿಯಲ್ಲಿ ಅವರು ಇವಾಗ ಆ್ಯಪಲ್ ವಿಷನ್ ಪ್ರೋಲಿ ಇಮೇಜಸ್ಗಳನ್ನೆಲ್ಲ ನೀವು ನೋಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ನೀವು ಮ್ಯಾಕ್ಬುಕ್ ಯೂಸ್ ಮಾಡ್ಕೊಂಡು ಆ್ಯಪಲ್ ವಿಷನ್ ಪ್ರೋನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ ಏನು ವಿಷನ್ ಇರುತ್ತಲ್ಲ ವರ್ಟಿಕಲ್ ಕರ್ವಲ್ಲೆಲ್ಲ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಆ್ಯಂಡ್ ಜುಲೈ 12ನೇ ತಾರೀಕು, ಜುಲೈ 12ನೇ ತಾರೀಕು ಆಸ್ಟ್ರೇಲಿಯಾ, ಕೆನಡಾ, ಫ್ರಾನ್ಸ್, ಜರ್ಮನಿಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಜೊತೆ UK ಕೂಡ. ಆ್ಯಂಡ್ ಜೂನ್ 28 ಅತಿ ಶೀಘ್ರದಲ್ಲೇ ಚೈನಾ, ಜಪಾನ್, ಸಿಂಗಪೂರಲ್ಲಿ
ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಮೇ ಬಿ 2027 ಮೇ ಬಿ ಇಂಡಿಯಾದಲ್ಲಿ ಮೇ ಬಿ ಬೇಸಿಕ್ ಮಾಡೆಲ್ನ ಬಿಡ್ಬೋದು ಅಂತ ನನಗೆ ಅನಿಸುತ್ತೆ. ಬಟ್ ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಯಾವ ರೀತಿ ಒಂದು ಆ್ಯಪಲ್ ವಿಷನ್ ಪ್ರೋ ಅಲ್ಲಿ ಇವರು ಹೊಸ OS ಅಪ್ಡೇಟ್ ಆಗಿರುವಂಥದ್ದು ಯಾವ ರೀತಿ ಬರುತ್ತೆ ಅಂತ ನಾವು ಕಾದು ನೋಡಬೇಕಾಗಿ ಬರುತ್ತೆ. ಇದೇ ರೀತಿ ಸುಮಾರು ಟೆಕ್ನಾಲಜಿ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ರೇಡಿಯೋ ಸಿಟಿ ಕನ್ನಡ. ದಿಸ್ ಇಸ್ ಸುದ್ದಿ ಆ್ಯಂಡ್ ಯು ಆರ್ ವಾಚಿಂಗ್ ಟೆಕ್ ಟ್ರೆಂಡ್ಸ್.